ರೂಪಿಸಿರುವ ಸರಳ ನಿರ್ಮಲ ಮನಸ್ಸಿನ ಅವಿರತ ಶ್ರಮದ ಫಲವಾಗಿ ಈ ಅಭಿನವ ಭಾರತಿ ವಿದ್ಯಾಸಂಸ್ಥೆ ಮಂಡ್ಯದ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ರೂಪುಗೊಂಡಿದೆ. ನಯ ವಿನಯ ಗುಣವಂತ ಮಕ್ಕಳ ಮತ್ತು ಪ್ರತಿಭಾವಂತ ಮಕ್ಕಳನ್ನು ಹೊಂದಿರುವಂತಹ ಸಂಸ್ಥೆಯಾದ ಈ ಅಭಿನವ ಭಾರತಿ ಕೇಂದ್ರದ ಅಧ್ಯಕ್ಷರು ಆಗಿರುವಂತಹ ಶ್ರೀ ಶ್ರೀ ಅನಂತಕುಮಾರ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತದ್ದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಅವರಿಗೆ ಕಾಲೇಜಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೊಪ್ಪದಲ್ಲಿನ ಸರ್ವೋದಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಆದ, ವಿಧಾನ ಪರಿಷತ್ ಸದಸ್ಯರೂ ಆದ ಸನ್ಮಾನ್ಯ ಶ್ರೀ ಕೆ.ಟಿ. ಶ್ರೀಕಂಠೇಗೌಡರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿತ್ತು. ಅವರು ಈಗ ಬರ್ತಾ ಇದ್ದಾರೆ ಎನ್ನುವಂತಹ ಒಂದು ಸುದ್ದಿಯನ್ನು ನಾವು ಕೇಳಿದ್ದೀವಿ. ಅವರ ಅನುಪಸ್ಥಿತಿಯಲ್ಲಿಯೂ ಕೂಡ ನಾವು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇವೆ. ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ಜಫರುಲ್ಲಾ ಖಾನ್ ರವರು ನಮ್ಮ ಸಮಾರಂಭಕ್ಕೆ ಆಗಮಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಮಂಡ್ಯದ ಪದವಿ ಪೂರ್ವ ಮತ್ತು ವೃತ್ತಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನ ಬೇಡಿಕೊಳ್ತೇನೆ. ಜಾಸ್ತಿ ಹೊತ್ತೊಳಲ್ಲ. ಒಂದು ಅವಕಾಶವನ್ನು ಹೊರತಿದ್ದೆ. ನಮ್ಮ ಪೂಜ್ಯ ಸ್ವಾಮೀಜಿಯವ್ರ ಮುಂದೆ ನಾನು ಮಾತಾಡಬೇಕು ಅನ್ನೋದು ಭಾರಿ ಇಚ್ಛೆ ಇತ್ತು. ಬಟ್ ಟೈಮ್ ಲಿಮಿಟ್ಸ್ ಇದೆ, ಸ್ವಾಮೀಜಿಯವ್ರಿಗೆ ಹೋಗ್ಬೇಕಂತ. ಅದಕ್ಕೋಸ್ಕರ ನಾನು ಶಾರ್ಟ್ ಕಟ್ ಅಲ್ಲೇ ನನ್ನ ಒಂದು ಯಾವ್ದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ನಾನು ಹೇಳ್ತೇನೆ. ಇವಾಗ ನಾನು ಸ್ವಾಮೀಜಿ ಜೊತೆ ಮಾತಾಡ್ತಾ ಇರುವಾಗ ಸ್ವಾಮೀಜಿಯವರು ಹೇಳಿದ್ರು, ನನ್ನೊಂದೇ ಉದ್ದೇಶ, ಈ ದೇಶಕ್ಕೆ ನಾನು ಏನ್ ಕೊಡ್ಲಿಕ್ಕಾಗತ್ತಂತ. ನಾನು ಎರಡನೇ ಪ್ರಶ್ನೆ ಸ್ವಾಮೀಜಿ ಅವ್ರನ್ನ ಕೇಳಿದೆ, ಸ್ವಾಮೀಜಿ ತಾವು ವಿದ್ಯಾ ಸಂಸ್ಥೆಗಳು ಜಾಸ್ತಿ ಕಟ್ಟಿಸಿದ್ರು ಅಥವಾ ದೇವಸ್ಥಾನಗಳು ಜಾಸ್ತಿ ಕಟ್ಟಿಸಿದ್ರು ಅಂತ ಕೇಳಿದೆ. ಸ್ವಾಮಿಯವರು ಉತ್ತರಿಸಿದ್ರು, ನಾನು ದೇವಸ್ಥಾನಗಳಿಂದ ಜಾಸ್ತಿ ವಿದ್ಯಾಸಂಸ್ಥೆಗಳನ್ನ ಕಟ್ಟಿಸಿದ್ದೀನಿ ಅಂತ. ಅಲ್ಲಿಗೆ ಅರ್ಥ ಕ್ಲಿಯರ್ ಆಗಿದೆ. ನಮ್ಮ ಧರ್ಮಸ್ಥಳದಿಂದನೂ ಹೆಚ್ಚಾಗಿರೋದು ವಿದ್ಯಾಸಂಸ್ಥೆಗಳು ಅನ್ನೋದು ಅವ್ರ ಬಾಯಿ ಬಂದಿದೆ. ಅದ್ರ ಬಗ್ಗೆ ನಾನು ಎರಡು ಮಾತಾಡಬೇಕಂತ. ಇವತ್ತು ನನಗೆ ಎರಡು ಮಾತಿಂದ ನೋವಾಗುತ್ತೆ. ಮೊದಲನೇ ಮಾತು, ಯಾರಾದ್ರೂ ನನಗೆ ನನ್ನ ಧರ್ಮದಿಂದ ಟೀಕಿಸಿದ್ರೆ ಇವ್ರು ಸಾವಿರ ಅಂತ ಹೇಳಿದಾಗ ನನ್ಗೆ ನೋವಾಗುತ್ತೆ. ಎರಡನೇದು, ನನಗೆ ಇವ್ನು ದುಬೈನವನು ಅಂತ ಹೇಳಿದಾಗ ನನ್ಗೆ ನೋವಾಗುತ್ತೆ. ಯಾಕಂತ ಹೇಳಿದ್ರೆ ನಾನು ಮಂಡ್ಯದಲ್ಲಿ ಹುಟ್ಟಿ ಮಂಡ್ಯದಲ್ಲಿ ಬೆಳೆದಿರೋನಿಗೆ ದುಬೈನವನು ಅಂತ ಮಂಡ್ಯದವ್ರು ಹೇಳ್ತಾರೆ. ದುಬೈನಲ್ಲಿ ನನಗೆ ಅವನು ಹಿಂದಿ ಅಂತ ಹೇಳ್ತಾರೆ, ಅವನು ಹಿಂದೂ ಅಂತ ಹೇಳ್ತಾರೆ. ನನ್ನನ್ನ ಸಾವಿರ ಅಂತ ಕರೆಯಲ್ಲ, ಜಫರುಲ್ಲಾ ಖಾನ್ ಅಂತ ಕರೆಯಲ್ಲ. ನನಗೆ ಅವನು ಹಿಂದಿ ಅಂತ ಕರೀತಾರೆ. ಕುಲ್ಲು ಹಿಂದಿ ಅಂದ್ರೆ ಎಲ್ಲಾ ಇಂಡಿಯನ್ಸ್ ಒನ್ ಸೈಡ್ ಈ ಕಡೆ ಅಂತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಅದಕ್ಕೆ ಕೇಳಬೇಕಂದ್ರೆ ಅರಬಿನಲ್ಲಿ ಹೇಳ್ತೀನಿ, ಬಾಬು ಆರ್ ಅಂದ್ರೆ ಬಾಬ್ ಅಂದ್ರೆ ಗೇಟ್ ನಂಬರ್ 1. ಗೇಟ್ ನಂಬರ್ 1 ಬನ್ನಿ ಎಲ್ರು ಅನ್ನೋಕೆ ಏನಂತಾರೆ, ನೀವೆಲ್ಲ ಹಿಂದೂ ಈ ಕಡೆ ಬನ್ನಿ ಅಂತಾರೆ. ನಾನು ಮಂಡ್ಯದಲ್ಲೇ ಸಾಬ್ರು, ದುಬೈ ಸಾಬ್ರು. ಅಲ್ಲಿಗೆ ಹೋದ್ರೆ ನಾನು ಇಂಡಿಯನ್ ಹಿಂದಿ. ನಾನು ಎಲ್ಲಿದ್ದೀನ ನೀವೇ ಸ್ವಲ್ಪ ಇದು ನನ್ನ ಸಮಸ್ಯೆ.
ಇಂಥದ್ದು ನಮ್ಮದು ಕೆಲವು ಸಮಸ್ಯೆ ಇದೆ. ನಾನು ಯಾವತ್ತೂ ನನ್ನ ಮಾತಿನಲ್ಲಿ ಯಾರೋ ವ್ಯಕ್ತಿಗತ ಆಗಿ ಅಥವಾ ಒಂದು ಭಾಷೆಯ ಮೇಲೆ, ಒಂದು ರಾಜ್ಯದ ಮೇಲೆ ಅಥವಾ ಒಂದು ದೇಶದ ಮೇಲೆ ಟೀಕೆ ಮಾಡಿಲ್ಲ. ಇವತ್ತು ಒಂದು ದೇಶದ ಮೇಲೆ ಟೀಕೆ ಮಾಡ್ಬೇಕನ್ನೋದು ನನ್ನ ಮನಸ್ಸಲ್ಲಿ ಬಂದಿದೆ. ಅದು ಟೀಕೆ ಏನು ಅಂತ ನಾನು ಹೇಳ್ತೇನೆ. ಕೆಲವರು ನಮ್ಮ ಹಿಂದೂ ಬ್ರದರ್ಸ್ ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಅವ್ರವ್ರ ನಂಬಿಕೆ ಅವ್ರಿಗೆ. ಕ್ರಿಶ್ಚಿಯನ್ಸ್ ಪ್ರೇಯರ್ ಹೋಗ್ತಾರೆ, ಅವ್ರು ಪ್ರೇಯರ್ ಮಾಡ್ತಾರೆ. ಓಕೆ, ಮುಸ್ಲಿಮ್ಸ್ ನಮಾಜಿ ಹೋಗ್ತಾರೆ. ಒಂದೊಂದು ರೀತಿಯಲ್ಲಿ ಒಂದೊಂದು ಇದರಲ್ಲಿ ಹುಡುಕದು ಏನು, ಮುಖ್ಯವಾದ ಉದ್ದೇಶ ಏನು? ಮನಕ್ ಶಾಂತಿ. ಆ ಶಾಂತಿ ಇದ್ರೆ ನಮ್ಮ ಜೀವನ ಎಲ್ಲ ಶಾಂತಿಯಾಗಿ ಹೋಗುತ್ತೆ. ಜೀವನ ಶಾಂತಿಯಾಗಿ ಮಾಡ್ಬೇಕಾದ್ರೆ ನಮ್ಮ ಅಕ್ಕಪಕ್ಕ ಶಾಂತಿ ಇರಬೇಕು, ನಮ್ಮ ಮೊಹಲ್ಲ ಶಾಂತಿಯಾಗಿರ್ಬೇಕು, ನಮ್ಮ ಊರು ಶಾಂತಿಯಾಗಿರ್ಬೇಕು, ನಮ್ಮ ರಾಜ್ಯ ಶಾಂತಿಯಾಗಿರ್ಬೇಕು, ನಮ್ಮ ದೇಶ ಶಾಂತಿಯಾಗಿರ್ಬೇಕು. ದೇಶ ಶಾಂತಿ ಮಾಡುವ, ನಾವು ಶಾಂತಿ ಮಾಡಬೇಕು. ಶಾಂತಿಯಲ್ಲಿ ಮಾಡಬೇಕು ದೇಶ ಅಂತ ನಮ್ಮೆಲ್ಲರ ವಿಚಾರಗಳು ಇರುವಾಗ ಕೆಲವರು ವಿಚಾರ, ಕೆಲವರು ಅವ್ರು ಯಾರು ಅಲ್ಲ ಸ್ಟೂಡೆಂಟ್ಸ್, ಸ್ಪೆಷಲಿ ನಾನು ನಿಮಗೋಸ್ಕರ ಹೇಳ್ತಾ ಇರೋದು ಈ ಮಾತನ್ನ ಗಮನದಿಂದ ಕೇಳಬೇಕು. ನೀವು ನಮ್ಮ ಬರುವ ಮುಂದೆ ಭಾರತದ ಭವಿಷ್ಯ. ನಾಳೆ ನೀವು ಒಬ್ರು IAS ಆಫೀಸರ್ ಆಗ್ಬೋದು, IPS ಆಗ್ಬೋದು, ಆಫೀಸರ್ ಆಗ್ಬೋದು, ಪ್ರೆಸಿಡೆಂಟ್ ಆಗ್ಬೋದು, ಅಥವಾ ಒಂದು ಪ್ರಧಾನಮಂತ್ರಿನೂ ಆಗ್ಬೋದು. ನಮ್ಮ ಮಂಡ್ಯದಿಂದ ನೀವು ಗಮನದಿಂದ ಕೇಳಬೇಕು. ಇವತ್ತು ನಮ್ಮ ದೊಡ್ಡ ಸಮಸ್ಯೆ ಏನು, ನಾವು ಯಾವ ತೊಂದರೆಯಲ್ಲಿ ಇದ್ದೀವಿ, ನಮ್ಗೆ ಏನ್ ಕಷ್ಟ ಇದೆ ಅನ್ನೋದನ್ನ, ಇದು ನನ್ನ ತಲೆಗೆ ಬಂದಿರೋ ಒಂದು ಚಿಕ್ಕ ಮಾತನ್ನ ನಾನು ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಸಮಸ್ಯೆ ಏನು ಗೊತ್ತಾ, ನಮ್ಮಲ್ಲಿ ನಮ್ಮ ನೈಬರ್, ನಮ್ಮ ಪಡೋಸಿ, ನಮ್ಮ ಪಕ್ಕದಲ್ಲಿರುವಂತಹ ದೇಶ ಪಾಕಿಸ್ತಾನನೇ. ನಾನು ಮುಸ್ಲಿಂ, ನಾನ್ ಸಾಬ್ರು, ನಾನು ಹೇಳ್ತಾ ಇದ್ದೀನಿ, ನಮಗೆ ಇವತ್ತು ತೊಂದರೆ ಇರೋದು ಬೇರೆ ಯಾರಿಂದಾನೂ ಅಲ್ಲ, ಈ ಪಾಕಿಸ್ತಾನದಿಂದಾನೆ. ಕಾರಣ ಯಾಕಂತ ಹೇಳಿದ್ರೆ ಕೆಲವು ನಮ್ಮ ಮುಸ್ಲಿಮ್ಸ್ ಪಾಕಿಸ್ತಾನ ಟೀಮ್ ಗೆದ್ದಾಗ ಇಲ್ಲಿ ಚಪ್ಪಾಳೆ ಹಾಕ್ತಾರೆ, ಇಲ್ಲಿ ಖುಷಿ ಮಾಡಿಸ್ತಾರೆ. ಐ ವಿಲ್ ಚಾಲೆಂಜ್, ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ, ಅವ್ರ ಮುಸ್ಲಿಮ್ಸೇ ಅಲ್ಲ, ಈ ದೇಶದಲ್ಲಿ ಹುಟ್ಟಿ ಈ ಭೂಮಿ ಮೇಲೆ ಬೆಳೆದಿ ಅವರು ಪಾಕಿಸ್ತಾನ ಫೇವರ್ ಮಾಡೋರು ಅವ್ರ ಮುಸ್ಲಿಮ್ಸೇ ಅಲ್ಲ. ದಿಸ್ ಇಸ್ ಮೈ ಓಪನ್ ಚಾಲೆಂಜ್. ಕಾರಣ ಕುರಾನ್ ಅಲ್ಲಿ ಬರ್ದಿದೆ, ಆ ಸಾಬ್ರು ಕುರಾನ್ ಅಲ್ಲೇ ಬರ್ದಿದೆ, ಹುಬ್ ಅಲ್ ವತನ್. ಹುಬ್ ಅಲ್ ವತನ್ ಅಂದ್ರೆ ಹುಬ್ ಅಂದ್ರೆ ಲವ್, ವತನ್ ಅಂದ್ರೆ ಕಂಟ್ರಿ. ಲವ್ ಯುವರ್ ಕಂಟ್ರಿ. ಇಫ್ he is not loving his country, he is a non-Indian and he is a non-Muslim. ಅವನು ಸಾಬ್ರು ಅಲ್ಲ, ಅವನು ಭಾರತೀಯನೂ ಅಲ್ಲ. ನಾನು ಒಬ್ಬ ಭಾರತಿ. ಇವತ್ತು ಪಾಕಿಸ್ತಾನದವ್ರು ನಮ್ಗೆ ಕೊಡ್ತಾ ಇರೋದು ಸಂಕಟ ನಮ್ಗೆ ಗೊತ್ತಿದೆ. ಏನು, ಪಾಕಿಸ್ತಾನದವ್ರು ಯಾರು ಸಾಬ್ರುವೆ, ನಾವ್ಯಾವ ಸಾಬ್ರು, ಅದು ಮುಖ್ಯ. ನಾವ್ಯಾವ ಸಾಬ್ರು ಗೊತ್ತಾ, 1947 ಅಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ನಮ್ಮ ತಂದೆ ನಮ್ಮ ತಾತ ಅವ್ರಿಗೆಲ್ಲ. ನೀವು ಬಂದ್ರಪ್ಪ, ನೀವೆಲ್ಲ ಬಂದಿ ನಿಮ್ಮ ಎಲ್ಲ ಸಾಬ್ರು ಅಣ್ಣ ತಮ್ಮದ್ರಂಗ್ ನಾವು ಇರೋಣ, ಒಂದ್ ದೇಶ ಕಟ್ಟೋಣ, ನಾವು ಪಾಕಿಸ್ತಾನ ಅಂತ ಕಟ್ಕೊಳ್ಳೋಣ, ನಾವು ಪಾಕಿಸ್ತಾನದಲ್ಲಿ ಇರೋಣ ಅಂತ ಹೇಳಿದಾಗ ನಮ್ಮ ತಂದೆಯವರು ನಮ್ಮ ತಾತಂದಿರು ಅವರು ತೀರ್ಮಾನ ಏನ್ ತಗೊಂಡ್ರು, ನಾವು ನಿಮ್ಮ ಜೊತೆಯಿಂದ ಇರೋದ್ರಿಂದ ಹೆಚ್ಚಾಗಿ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಒಂದಾಗಿರ್ತೀವಿ ಅಂತ ಹೇಳ್ಕೊಂಡು ತಗೊಂಡು ತೀರ್ಮಾನ ತಗೊಂಡು ಅಂತವ್ರ ಮಕ್ಕಳು ಸಾಬ್ರು. ನಾವು ಸಾಬ್ರಿಂದ ಜೊತೆಯಲ್ಲಿ ಇರೋಕ್ಕಿಂತ ಹಿಂದೂ ಬ್ರದರ್ಸ್ ಜೊತೆಲಿ ಇರೋದು ನಮ್ಗೆ ಇಚ್ಛೆ ಆಗಿತ್ತು. ಅಂತ ತೀರ್ಮಾನ ತಗೊಂಡಿವ್ರ ಮಕ್ಕಳು ಸಾಬ್ರು ನಾವು. ಇವತ್ತು ಪಾಕಿಸ್ತಾನದವರು ನಮ್ಮ ದೇಶದ ಪಕ್ಷದಲ್ಲಿಲ್ಲ. ನಮ್ಮ ಮುಸ್ಲಿಮ್ಸ್, ಸ್ಪೆಷಲ್ ಮುಸ್ಲಿಮ್ಸ್ ಕೇಳ್ಕೋಬೇಕು, ಇದನ್ನ ಅರ್ಥ ಮಾಡ್ಕೋಬೇಕು, ಅವ್ರ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕು. ನಾನು ತಿಳ್ಕೊಂಡಿರೋದೇ ಹೇಳ್ತೀನಿ ವಿನಾ ನಾನು ಯಾವ್ದು ಪುಸ್ತಕದ ಮಾತು ಹೇಳ್ತಾ ಇಲ್ಲ. ಇವತ್ತು ಪಾಕಿಸ್ತಾನದವರು ಯಾರು ಮುಸ್ಲಿಮ್ಸ್ ಫೇವರ್ ಇಲ್ಲ. ಯಾವ ಇಂಡಿಯಾದ ಮುಸ್ಲಿಮ್ಸ್ ಪಾಕಿಸ್ತಾನ ಕಡೆ ಕಣ್ಣೆತ್ ನೋಡ್ತಾ ಇದ್ರು ಅವ್ರು ಮೂರ್ಖರು, ಅವ್ರ ದಟ್ರು ನನ್ನ ದೃಷ್ಟಿಲಿ. ಕಾರಣ ಅವ್ರ ಇಚ್ಛೆ ಏನು, ಅವ್ರ ಅಭಿಪ್ರಾಯಗಳೇನು. ಅವ್ರ ಅಭಿಪ್ರಾಯ ನಮ್ಮ ದೇಶವನ್ನು ಹಾಳು ಮಾಡಬೇಕು, ನಮ್ಮ ದೇಶವನ್ನು ತೀರಿಸ್ಬೇಕು. ನಮ್ಮ ದೇಶವನ್ನು ತೀರಿಸ್ಬೇಕಾದ್ರೆ ಯಾವ ರೀತಿ ತೀರಿಸ್ಬೇಕು, ಅವ್ರೇನು ಮಾಡಕ್ ಆಗಲ್ಲ, ಒಂದ್ ಸೂಜಿ ಮಾಡಲ್ಲ ಅವರು. ನಮ್ಮ ಹತ್ರ ಮಿಸೈಲ್ ಇದೆ, ಇವಾಗ ಮಿಸೈಲ್ ತಗೊಂಡಿರ್ಬೋದು ಅವರು. ಅವ್ರು ಏನ್ ತಗೊಂಡ್ರು ನಮಗ್ ಕಂಪೇರ್ ಮಾಡಕ್ ಆಗಲ್ಲ, ನಮ್ಮ ದೇಶಕ್ಕೆ ಕಂಪೇರ್ ಮಾಡಕ್ ಆಗಲ್ಲ. ಅವರು ನಮ್ ದೇಶಕ್ಕೆ ಕಂಪೇರ್ ಮಾಡಕ್ ಆಗಲ್ಲ, ಆದ್ರೂ ನಮ್ ದೇಶಕ್ಕೆ ತೀರಿಸ್ಬೇಕು. ಯಾವ ತರ ತೀರಿಸ್ತಾರೆ ಅವ್ರು ತೀರ್ಸಕ್ಕೆ ಒಂದ್ ಒಳ್ಳೆ ಉಪಾಯ ಹುಟ್ಟಿದಾರೆ. ಏನ್ ಗೊತ್ತಾ, ಅಲ್ಲಿಂದ ಒಂದ್ 4 ಮುಸ್ಲಿಮ್ಸ್ ಕಳಿಸ್ತಾರೆ. ಇಲ್ಲಿ ಯಾವ್ದಾದ್ರು ಒಂದು ನಮ್ಮ ಹಿಂದೂ ಬ್ರದರ್ಸ್ ಅಥವಾ ನಮ್ಮ ಕ್ರಿಶ್ಚಿಯನ್ ಬ್ರದರ್ಸ್ ಧರ್ಮಸ್ಥಳದಲ್ಲಿ ಯಾವ್ದಾದ್ರು ಒಂದು ಘಟನೆಯನ್ನು ನಡೆಸ್ತಾರೆ.
ಯಾಕೆ ಕಾರಣ ಏನೋ, ಇಲ್ಲಿರು ನಮ್ಮ ಹಿಂದೂ ಬ್ರದರ್ಸು, ಇಲ್ಲಿರು ನಮ್ಮ ಕ್ರಿಶ್ಚಿಯನ್ ಬ್ರದರ್ಸು, ಇವರು ಸಾಬ್ರ ವಿರುದ್ಧವಾಗಲಿ, ಸಾಬ್ರ ವಿರುದ್ಧವಾಗಿ ಇವ್ರ ಮೇಲೆ ಅತ್ಯಾಚಾರ ಮಾಡಲಿ. ಇವ್ರ ಮೇಲೆ ಅತ್ಯಾಚಾರ ಮಾಡಿದ ಮೇಲೆ ಈ ಸಾಬ್ರುಗಳು ತಲೆ ಇಲ್ಲ, ನೀನ್ ಮಾಂಸ ತಿಂದಿ ಕೋಪ ಜಾಸ್ತಿ, ಬೇಗ ಕೈಗೆ ಶಸ್ತ್ರ ತಗೊಂಡ್ಬಿಡ್ತಾರೆ. ತಗೊಂಡು ಕಡೆಗೆ ಏನಾಗತ್ತೆ, ಇಂಡಿಯಾದಲ್ಲಿಂದ ಇರುವಂತಹ ಟೆರರಿಸಂ ಉಗ್ರವಾದಿಗಳನ್ನ ಹುಟ್ಟುತ್ತಾರೆ. ಈ ದೇಶದಲ್ಲಿ ಈ ದೇಶವಾಸಿಗಳು ಉಗ್ರವಾದಿಗಳು ಆಗಿದ ನಂತರ ಈ ದೇಶಕ್ಕೆ ತೀರ್ಸಕ್ಕೆ ಭಾರಿ ಸುಲಭ ಅನ್ನೋದು ಒಂದು ಕನಸನ್ನು ಆ ಪಾಕಿಸ್ತಾನ ನೋಡ್ತಾ ಇದೆ. ದಯವಿಟ್ಟು ಈ ಕನಸನ್ನು ಅವ್ರದ್ದು ಯಾವತ್ತೂ ನನಸು ಮಾಡಬಾರ್ದು, ಇದನ್ನ ಸಹಕಾರ ಕೊಡಬಾರ್ದು. ನಾವೆಲ್ಲರೂ ಒಂದಾಗಿ ನಾವು ಒಟ್ಟಾಗಿದ್ರೆ ಹಿಂದೂ ಮುಸ್ಲಿಂ ಸಿಖ್ ಈಸಾಯಿ ಆಪಸ್ನೇ ಹಂಸ ಬಾಯಿ ಅಂತ ನಾವೆಲ್ಲ ಯಾವ ರೀತಿ 1947 ಇದ್ದೀವಿ, ನಾವು ಅದೇ ರೀತಿ ಕೈ ಮಿಲಾಯಿಸ್ಕೊಂಡು ಭುಜ ಮಿಲಾಯಿಸ್ಕೊಂಡು ನಾವಿದ್ರೆ ಅಮೆರಿಕ ಇನ್ ಅವರ್ ಫುಟ್. ದಿಸ್ ಇಸ್ ಮೈ ಚಾಲೆಂಜ್. ಅಮೆರಿಕ ನಮ್ಮ ಭಾರತದ ಕೆಳಗಡೆ ಬರುತ್ತೆ. ನಾವ್ಯಾಕು 44 ರೂಪಾಯಿ ಕೊಡಬೇಕು $1ಗೆ, $1 $50 ಮಾಡೋಣ. ಬಟ್ ನಾವೆಲ್ಲ ಒಂದಾಗಿರ್ಬೇಕು ಅಂಥೇಳಿ ಇದಕ್ಕೆಲ್ಲ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಿಗೂ ಒಂದು ಒಳ್ಳೆ ವಿದ್ಯೆದ ಜೊತೆಲಿ ನಮ್ಮ ಜಾತ್ಯತವನ್ನು ಸೆಕ್ಯುಲರಿಸಮ್ ಅನ್ನು ಬೆಳೆಸ್ಬೇಕಂತ ಎಲ್ಲ ಟೀಚರ್ಸ್ನು ಸ್ವಾಮೀಜಿಯನ್ನು ನಾನು ಕೇಳ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೇನೆ. ತಪ್ಪಾಗಿದೆ ಕ್ಷಮಿಸಬೇಕು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಶಶಿ ಸೈಡ್ ಬಂದ್ಬಿಡಿ. ಆ ಕಡೆಯಿಂದ ಕೊಡಿ ಸರ್, ಒಳಗಡೆಯಿಂದ. ಅಲ್ಲಿ ಕೊಡಿ ಸೈಡಿಂದಾಗ. ಏಕೆ ನೋಡಿ ಸರ್, ಕೊಬ್ಬರಿ ಇಲ್ಲ ನೋಡಿ ಸರ್.